ಕ್ರಿಕೆಟ್ ಆಡಿದ್ವಿ. ಬಡದ್ನ ನೀನ್ ತಾನೇ ಹೊಡೆದೆ. ಕ್ಯಾಚ್ ಇರೋಣ ಅಂತಿಂದೆ ಹೋದೆ. ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಟ್ನಾ. ಓಕೆ ಓಕೆ ಓಕೆ. ಇಲ್ಲೇ ಇಟ್ಬಿತ್ತಾ? ಇಲ್ಲಿ ಮೆಡುಲ್ಲ ಬ್ಲಾಂಗೆಟ ಇರುತ್ತೆ. ಇಲ್ಲೇ ಇಟ್ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಅದೇನ್ ತೊಂದ್ರೆ ಇಲ್ಲ ಕಲ, ಸ್ವಲ್ಪ ಹೊತ್ತು ಗದಾಗದೆ ಸರಿ ಹೋಯ್ತದೆ. ಲೋ ಏನ್ಲ ಇವನು ಆಡಿದ್ದಾಡು ಕಿಸ್ಪಾಯ್ದಾಸ ಅಂತ ಅದದ್ನೇ ಹೇಳ್ತಾವನಲ್ಲ. ಲೇ ಇವನ್ಗೆ ಈಗ ನಡೆದಿದ್ದು ಬಿದ್ದಿದ್ದು ಬಿಟ್ರೆ ಬೇರೆ ಏನು ಜ್ಞಾಪಕ ಇಲ್ಲ ಕಲ. ಎಲ್ಲ ಮರ್ತೋಗ್ಬಿಟ್ಟವ್ನೆ. ಮತ್ ನಮ್ನೆಲ್ಲ ಜ್ಞಾಪಕ ಇಟ್ಕೊಂಡವ್ನೆ. ಅದೇ ನಂಗೂ ಗೊತ್ತಾಗ್ತಾ ಇಲ್ಲ ಕಲ. ಅವ್ನ್ ಬೈಕ್ ಕಳೆದೋಗಿದ್ದು ಮರ್ತೋಗವ್ನೆ. ಏನಾಯ್ತು? ಲೇ ತಿರ್ಗಾ ಅದ್ನೇ ಹೇಳ್ತಾವನಲ್ಲ. ಕ್ರಿಕೆಟ್ ಆಡಿದ್ವಿ. ಬಡದ್ನ ನೀನ್ ತಾನೇ ಹೊಡೆದೆ. ಕ್ಯಾಚ್ ಇರೋಣ ಅಂತ ಹಿಂದೆ ಹೋದೆ. ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಟ್ನಾ. ಓಕೆ 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 ಓಕೆ. ಇಲ್ಲೇ ಇಟ್ಬಿತ್ತಾ? ಇಲ್ಲಿ ಮಿಡಲ್ ಬ್ಲಾಂಗೆಟ ಇರುತ್ತೆ. ಇಲ್ಲೇ ಇಟ್ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಅದೇನ್ ತೊಂದ್ರೆ ಇಲ್ಲ ಕಲ, ಸ್ವಲ್ಪ ಹೊತ್ತು ಗದಾಗದೆ ಸರಿ ಹೋಯ್ತದೆ. ಚೆನ್ನಾಗದಕ್ಕಲ್ಲ. ಯಾವ್ದ್ಲ ಹಾಡು? ಏಯ್ ಕೂತ್ಕೊಳ. ಯಾವ್ದ್ಲ ಹಾಡು? ವಿಷ್ಣುವರ್ಧನ ಕಲ. ಯಾರಲ್ಲ ಮ್ಯೂಸಿಕ್ ಡೈರೆಕ್ಟ್ರು? ಹರಿಕೃಷ್ಣ ಕಲ. ವಿಷ್ಣು ದಾದಾ ಪಿಕ್ಚರ್ಗೆ ಹರಿಕೃಷ್ಣ ಮ್ಯೂಸಿಕ್ ಮಾಡೋರ? ಚೆನ್ನಾಗಿ ಆಕ್ಟ್ ಮಾಡಿರ್ತಾರಲ್ಲ. ಅವ್ರು ಎಲ್ಲಲ್ಲ ಅವ್ರೆ ತೀರ್ಕೊಂಡ್ಬಿಡ್ಲಿಲ್ವಲ್ಲ. ಏನ ವಿಷ್ಣು ದಾದಾ ಹೋಗ್ಬಿಟ್ರ? ವಿಷ್ಣು ದಾದಾ ಹೋಗ್ಬಿಟ್ರ? ಕೂತ್ಕೊಳ್ಳೋ ಕೂತ್ಕೋ ಕೂತ್ಕೋ. ಎಲ್ಲ ಮಾಡೋದೀಗ? ಸ್ವಲ್ಪ ತಂಗೆ ಹಿಡ್ಕೊಳ್ಳ. ಸುಮ್ಮನೆ ಇರ್ಲ ಸತೀಶ, ಕೂತ್ಕೊಳ್ಳೋ. ಏನಾಯ್ತು? ಇನ್ ಮದ್ವೆ ಏನಾದ್ರು ಜ್ಞಾಪಕ ಆಯ್ತಲ್ಲ? ಕ್ರಿಕೆಟ್ ಆಡಿದ್ವಿ. ಬಡದ್ನ ನೀನ್ ತಾನೇ ಹೊಡೆದೆ. ತಗೋ. ಶುಭ ವಿವಾಹ 4/5/2013. ಚೀರ ಸತೀಶ. ಹೇ, ಹುಡುಗನ ಹೆಸರು ನನ್ನ ಹೆಸರಕ್ಕಲ್ಲ. ಧನಲಕ್ಷ್ಮಿ. ಚೆನ್ನಾಗದಕ್ಕಲ್ಲ ಹೆಸರು, ದೇವರ ಹೆಸರು. ಯಾರಲ್ಲ ಮದ್ವೆ? ಸೂರ್ಯ, ಒಂಚೂರು ನೀರು ಕೊಡ್ಲಾ? ಏಯ್ ಎಲ್ಲಿಗೋ? ಬಾತ್ರೂಮ್ಗೆ ಕಲ. ಏನಕ್ಕೋ? ಬಾತ್ರೂಮ್ಗೆ ಯಾಕಲ ಹೋಯ್ತಾರೆ? ಎಲ್ಲ ಲೂಸ್ ಅನ್ಸುತ್ತೆ. ಲೇ ಸೂರಿ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸಾಕ್, ಬೇಗ ಹೋಗೋ. ಏನ್ಲ ನಿನ್ಗೆ? ಹೋಗ ನಿನ್ ಬೇಗ. ಆಯ್ತು, ಸುಮ್ನಿರ್ಲ. ಆಯ್ತಾ? ಹೋಗಪ್ಪ. ನಂದಾಯ್ತು, ಬರ. ಇಲ್ಲೇ ಥೂ ಕೊಳಕ್ ನನ್ ಮಗ ನೀನು. ಅಂಕಲ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಯಾವಾಗ ಮದುವೆ? ಅಪ್ಪ ನಾಳಿದ್ ಮದುವೆ. ಯಾರ್ದ? ನಡಿಯೋ ಸುಮ್ಮನೆ. ಹೇಳಿಲ್ಲ ಯಾರ್ದು? ಸೂರ್ಯ, ಒಂಚೂರು ನೀರು ಕೊಡ್ಲಾ? ನೀರ ಈಗ ತಾನೇ ಕುಡ್ದಲ್ಲೋ? ಕುಡುದ್ನಾ? ಸರಿ, ಒಂಚೂರು ಬಾತ್ರೂಮ್ ಹೋಗ್ಬಿಡ್ತೀನಿ. ಏಯ್, ನನ್ನ ಮಗನ ಈಗ ತಾನೇ ಓಡ್ ಬಂದಲ್ಲೋ? ಹೋಗಿದ್ನಾ? ಸೂರ್ಯ, ಒಂಚೂರು ನೀರು ಕೊಡ್ಲಾ? ನೋಡು, ಬೇಡ ಸುಮ್ನೆ. ನೀರ್ ಕೊಡು. ನೋಡು ಸತೀಶ, ಸುಮ್ನೆ ಕೊಟ್ಲ ಕೊಡ್ಬೇಡ. ನಿಜವಾಗ್ಲೂ ಭಯರ್ಕ ಆಯ್ತದೆ ಅಂದ. ಹ್ಞೂ ಕಲ. ಸರಿ ಬಿಡು, ಬಾತ್ರೂಮ್ ಹೋಗ್ಬಿಡ್ತೀನಿ. ಸೂರಿ ಬೈಲಿ. ಸುಮ್ನೆ ನಾಟಕ ಆಡ್ತಾವ. ಒಂದ್ ವೇಳೆ ನಿಜ ಆಗಿದ್ರೆ? ಹುಚ್ಚನ ಕಡಿತಾನಲ್ಲ ನಿನಗೆ. ಸೂರಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಕಣ. ಏನೋ ಮಿಸ್ ಹೊಡಿತಾ ಇದೆ. ಏನಾಯ್ತು?
ನನ್ನ ಬೈಕ್ ಎಲ್ಲ. ಸತೀಶ ಇಲ್ಲಿ ಬಾಯ್ಲೆ. ಹಾಂ ನೀನು ಅಲ್ಲೋಗ ಕುತ್ಕೋ. ಹಾಂ ಏಯ್ ಇವ್ ನಾನು ಮೇಂಟೈನ್ ಮಾಡ್ಕೊತೀನಿ ಬಿಡ. ಸರಿ. ಏನಾಯ್ತು? ಹೇಳ್ತೀನಿ. ಏನಾಯ್ತು? ಕ್ರಿಕೆಟ್ ಆಡಿದ್ವಿ, ಹೊಡೆದ ಅವನ್ ತಾನೇ ಹೊಡೆದ. ಕ್ಯಾಚ್ ರೇಣ ಅಂತ ಹಿಂದೆ ಹೋದೆ. ಕಾಲ್ ಸ್ಲಿಪ್ ನೀರ್ ಕೊಡಿ. ತಗೊಳ್ಳಿ ಸರ್. ಓಕೆ 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 ಓಕೆ. ಇಲ್ಲೇ ಇಟ್ಟಿದ್ದಾ? ಇಲ್ಲಿ ಮಿಡಲ್ ಇಲ್ಲೇ ಯಾಕೆ ಏನಾಯ್ತು? ಸಾಯ್ತಿದೆ. ನಮ್ಮ ಹತ್ರ ಮನೇಲಿ ಮಾತಾಡ್ದ್ನಲ್ಲ, ಅದೇ ಮಾತು, ಅದೇ ಕ್ವಶನ್ಸು, ಅದೇ ಥರ, ಅದೇ ಟೈಮ್ ಗ್ಯಾಪಲ್ಲಿ ಕ್ಯಾಚ್ ರೇಣ ಅಂತ ಹಿಂದೆ ಹೋದೆ. ಮತ್ತೆ ಮತ್ತೆ ಕೇಳ್ತವನೆ ಕಣೋ. ಅಲ್ಲಿ ಸ್ಟಾರ್ಟ್ ಮಾಡ್ದವನು ಇಲ್ಲಿವರೆಗೂ ಬಿಡ್ಲೇ ಇಲ್ಲ. ನನ್ನ ಕೈಯಲ್ಲಿ ಆಗ್ತಿಲ್ಲ ಕಣೋ. ಅವ್ನು ಗ್ಯಾರಂಟಿ ಆಕ್ಟ್ ಮಾಡ್ತಿಲ್ಲ ಕಣೋ. ಯಾರ ಕೈಯಲ್ಲೂ ಇಷ್ಟು ಪರ್ಫೆಕ್ಟಾಗಿ ಆಕ್ಟ್ ಮಾಡೋಕ್ಕಾಗಲ್ಲ. ನಾನು ಉತ್ತರ ಕೊಡ್ತಾನೆ ಇದ್ದೀನಿ, ಆದ್ರೆ ಅವ್ನು ಕೇಳಿದ್ದನ್ನೇ ಕೇಳ್ತಾವನೆ. ಸುಸ್ತಾಗೋಯ್ತಲ್ಲ. ಲೇ ಸೂರಿ, ನಾನು ನಿನಗೆ ಹೇಳಲಿಲ್ವಾ? ನೀನು ಹೇಳಿದ್ ನಿಜ ಕಣೋ. ಏನೋ ಭಯಂಕರ ಮಿಸ್ ಹೊಡಿತಾ ಇದೆ. ಏನೋ ಮಾಡೋದೀಗ? ನೋಡು, ಈ ವಿಷಯ ನಮಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಳ್ಳೆ ನ್ಯೂರಾಲಜಿಸ್ಟ್ ಇದಾರಂತೆ. ನಡಿ ಹೋಗೋಣ. ಏ ಆನಂದ, ಅವ್ನು ನೀನೇ ಕರ್ಕೊಂಬಂದ್ಬಿಡೋ. ಏನಾಯ್ತು? ಕ್ರಿಕೆಟ್ ಆಡಿದ್ವಿ, ಹೊಡೆದ ನೀನ್ ತಾನೇ ಹೊಡೆದೆ. ಕ್ಯಾಚ್ ಇರೋಣ ಅಂತ ಹಿಂದೆ ಹೋದೆ. ಕಾಲು ಸ್ಲಿಪ್ಪ ಕೆಳಗಡೆ ಬಿಟ್ಬಿಟ್ನಾ? ಓಕೆ ಓಕೆ ಓಕೆ. ಇಲ್ಲೇ ಇಟ್ಬಿತ್ತಾ? ಇಲ್ಲಿ ಮಿಡಲ್ ಆಬ್ಲಾಂಗ್ ಗಿಟ ಇರುತ್ತೆ. ಇಲ್ಲೇ ಇಟ್ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಅದೇನು ತೊಂದರೆ ಲೆಕ್ಕಲ್ಲ, ಸ್ವಲ್ಪ ಹೊತ್ತು ಗದಾಗ ಸರಿ ಹೋಯ್ತದೆ. ಹಲೋ ಆನಂದ, ಸ್ವಲ್ಪ ಹೊತ್ತು ಗದಾಗದೆ ಸರಿ ಹೋಯ್ತಿದ್ದಕ್ಕಲ್ಲ, ಯಾಕಲ ಈ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಬಂದಿದ್ದೀರಿ? ಹೇಳ್ತೀನಿ ಬಾ. ಬಾ, ನನ್ನ ಮಾತು ಕೇಳಲ್ಲ. ಏನಾಯ್ತು? ಯುವರಾಜ್ ಅರೆಸ್ಟ್ ಇದಾರ? ಏಯ್, ನ್ಯೂರಾಲಜಿಸ್ಟ್ ಇದಾರಾ? ಅವರಿಲ್ಲ, ಅರ್ಜೆಂಟ್ ನೋಡ್ಬೇಕಿತ್ತು. ಅವರು ಬೆಳಗ್ಗೆ ಬರ್ತಾರೆ. ಬೇರೆ ಯಾರಿದ್ದಾರೆ? ಎಮರ್ಜೆನ್ಸಿ ಇದ್ರೆ ಡ್ಯೂಟಿ ಡಾಕ್ಟರ್ ಇದ್ದಾರೆ. ಅವರೆಲ್ಲಿದ್ದಾರೆ? ಎಮರ್ಜೆನ್ಸಿ ವಾರ್ಡ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸರ್, ಕೆಳಗೆ ಬಿದ್ದು ತಲೆಗೇಟಾಗಿದೆ. 4 ಜನಕ್ಕ? ಇಲ್ಲ ಸರ್, ಇವನ್ಗೆ ಸರ್. ಬನ್ರಿ ಇಲ್ಲಿ. ಹಾಂ, ಹೋಗು. ಕೂತ್ಕೋಬೇಕಾ? ಕೂತ್ಕೋ ಕೂತ್ಕೋ. ದೇಹದ ಯಾವ ಭಾಗದಲ್ಲೂ ಗಾಯನ ಇಲ್ವಲ್ರಪ್ಪ? ಹೆಂಗ್ ಬಿದ್ರಿ? ಹೇಳ್ರಿ. ಸರ್, ಅದು ನಾವೆಲ್ಲ ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೀವಿ. ಎಲ್ಲರೂ ಡಿಗ್ರಿ ಮುಗಿಸಿ ಒಳ್ಳೆ ಕೆಲಸದಲ್ಲಿದ್ದೀವಿ. ಸರಿ. ಆಕ್ಚುಲಿ ನಾವಿಬ್ರು ಒಂದೇ ಕಂಪ್ನಿ ಸರ್. ಸರ್, ಅದು ನಮಗೆ ಆಟ ಆಡಕ್ ಟೈಮೇ ಸಿಗಲ್ಲ. ಇವತ್ತು ಕ್ರಿಕೆಟ್ ಆಡೋಣ ಅಂತ ಹೋಗಿ ಮ್ಯಾಚು ತುಂಬಾ ಕ್ರೂಷಿಯಲ್ ಪಾಯಿಂಟ್ ಅಲ್ಲಿ ನಾನು ಬೌಲಿಂಗ್ ಮಾಡಿದೆ. ಇವನು ಗಟ್ಟಿಯಾಗಿ ಹೊಡೆದ್ಬಿಟ್ಟ. ಅದನ್ನ ಕ್ಯಾಚ್ ಹಿಡಿಯೋಣ ಅಂತ ಹೋಗಿ ಕಾಲ್ ಸ್ಲಿಪ್ ಆಗಿ ಕೆಳಗೆ ಬಿದ್ದುಬಿಟ್ಟ ಸರ್. ಕ್ರಿಕೆಟ್ ಆಡಕ್ ಹೋಗಿ ಕಾಲ್ ಜಾರಿ ಕೆಳಗೆ ಬಿದ್ದುಬಿಟ್ಟ, ಅಷ್ಟೇ ತಾನೇ? ಹೌದು ಸರ್. ನಥಿಂಗ್ ಮೋರ್ ಆರ್ ನಥಿಂಗ್ ಲೆಸ್, ಐ ಯು ಶ್ಯೂರ್? ಎಸ್ ಸರ್. ಬಿದ್ದಾಗ ಏನಾದ್ರು ಕಿವಿಲಿ ರಕ್ತ ಬಂತೇನ್ರಿ? ಇಲ್ಲ ಸರ್. ಈ ವಾಂತಿ ತರ ಏನಾರು ಆಯ್ತೇನ್ರಿ? ಇಲ್ಲ ಸರ್. ನೀವು ಆ ಕಡೆ ತಿಳ್ಕೊಡ್ರಿ, ತಿಳ್ಕೊಂಡು ನಿಂತ್ಕೊಳ್ಳಿ, ಕಡೆ ಆ ಕಡೆ ತಿಳ್ಕೊಡ್ರಿ. ಈಗ ತಲೆಯಲ್ಲಿ ಎಲ್ಲಾದ್ರೂ ಬೇರೆ ಕಡೆ ಪೆಟ್ಟಾಯ್ತೇನಪ್ಪ? ಇಲ್ಲ ಸರ್. ರೇ, ಈ ಕಡೆ ತಿಳ್ಕೊಡ್ರಿ, ತಿಳ್ಕೊಡ್ರಿ. ಇಲ್ಲಿ ಇಲ್ಲಿ ಹೇಳ್ರಿ, ಹೇಳ್ರಿ. ಈಗ ಏನೀಗ? ಏನು ಇಲ್ಲ ಸರ್. ನಾ ಹೇಳ್ತೀನಿ ಕೇಳಿ. ಕ್ರಿಕೆಟ್ ಆಡೋಕೆ ಅಂತ ಹೋದ್ರಿ, ನೀವು ಬಾಲ್ ಹೊಡೆದ್ರಿ, ಇವರು ಕ್ಯಾಚ್ ಹಿಡಿಯೋಣ ಅಂತ ಹಾಗೇ ಹಿಂದಕ್ಕೆ ಹೋದ್ರು, ಕಾಲ್ ಜಾರಿ ಬಿದ್ದುಬಿಟ್ರು. ಓಕೆ 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 ಓಕೆ.
ಛಾತಿಲ್ ಪೆಟ್ಟಾಯ್ತಾ? ಇಲ್ಲಿ ಮೆಡ್ಯುಲಾ ಒಬ್ಲಾಂಗೇಟ ಇರುತ್ತೆ. ಇಲ್ಲಿ ಲೇಟ್ ಆದ್ರೆ ಟೆಂಪರರಿ ಮೆಮರಿ ಲಾಸ್ ಆಗುತ್ತೆ. ಅದೇನ್ ಪರವಾಗಿಲ್ಲ ಬಿಡಿ, ಸ್ವಲ್ಪ ಹೊತ್ತಲ್ಲ ಸರಿಯಾಗ್ಬಿಡುತ್ತೆ. ನಮ್ಮ ಹತ್ರ ಇದನ್ನೇ ಡಾಕ್ಟರ್ ಅವನು ಹೇಳ್ತಿದ್ದಾನೆ. ಹೌದಾ? ವೆರಿ ಗುಡ್ ರೀ, ವೆರಿ ಇಂಟೆಲಿಜೆಂಟ್. ಮತ್ತೇನ್ರಿ ಪ್ರಾಬ್ಲಮ್ ಅವ್ರಿಗೆಲ್ಲ ಗೊತ್ತಿದ್ಮೇಲೆ? ಅದೇ ಪ್ರಾಬ್ಲಮ್, ಅದು ಬಿಟ್ಟು ಬೇರೆ ಏನು ಹೇಳ್ತಿಲ್ಲ. ಹಾಗಾಗುತ್ತೆ. ಮೊದಲು ಹೀಗಾಗುತ್ತೆ, ಆಮೇಲೆ ನಿಧಾನವಾಗಿ ಅವ್ರ ನೆನಪಿನ ಶಕ್ತಿ ಜಾಗೃತವಾಗುತ್ತೆ, ಮತ್ತೆ ನೆನಪಾಗುತ್ತೆ. ಮೊದ್ಲಿಂದೆಲ್ಲ ಜ್ಞಾಪಕ ಇದೆ ಡಾಕ್ಟರ್, ಸದ್ಯದಲ್ಲಿ ಏನೇನಾಯ್ತೋ ಅದು ಜ್ಞಾಪಕ ಇಲ್ಲ ಅಷ್ಟೇ. ಹೇಳದ್ನಲ್ರಿ, ತಾತ್ಕಾಲಿಕ ಸ್ಮೃತಿ ನಷ್ಟ, ಟೆಂಪರರಿ ಮೆಮೊರಿ ಲಾಸ್. ಬರ್ತಾ ಬರ್ತಾ ಎಲ್ಲ ಸರಿಯಾಗುತ್ತೆ. ಒಂದು ಸ್ಕ್ಯಾನ್ ಯಾವಾಗ ಸರಿ ಆಯ್ತದ ಸರ್? ರಿಪೋರ್ಟ್ ನೋಡಿ ಹೇಳ್ತೀನಿ, ಮಾಡಿಸ್ಕೊಂಡ್ ಬಂದ್ಬಿಡಿ. MRI ಅಂದ್ರೆ ಸರ್ ನೋಡಿ, ರೋಗಿನ ಯಂತ್ರದೊಳಗೆ ಹೀಗೆ ಬಿಡ್ತಾರೆ, ಮೇಲಿಂದ ಕ್ಷಕಿರಣ ಬಿಡ್ತಾರೆ. ಯಾವ್ರು ನಿಮ್ದು? ಮಂಡ್ಯ ಬಳ್ಳಾಳಿ ಸರ್. ಇದನ್ನ ಮಾಡಿಸ್ಕೊಂಡ್ ಬಂದ್ಬಿಡಿ, ನೋಡ್ದೇನು ಹೇಳಕ್ಕಾಗಲ್ಲ. ನೋಡಿ, ಕರ್ಕೊಂಡೋಗ್ರಿ. ನೆಕ್ಸ್ಟ್. ಸುಮ್ಮನೆ ಬಾಯಿ ಮುಚ್ಕೊಂಡೆ ಇರಲ್ಲ. ನಾನೇನೊಂದು ಇಂಥ ವಯ್ಯ ಗುರ್ಬಿಟ್ಟನು. ಏನೋ ಇದು ಈಗ ಸ್ಕ್ಯಾನ್ ಮಾಡಿಸ್ಕೊಂಡು ನಾಳೆ ಒಂದು ರಿಸೆಪ್ಷನ್ ಕಲ. ಲೇ ತನು, ಬೇಡ ಎತ್ಬೇಡ, ಮೊದಲು ಸ್ಕ್ಯಾನ್ ಮಾಡ್ಸೋಣ, ಆಮೇಲೆ ಮಾತಾಡೋಣ. ಆಮೇಲಾದ್ರೂ ಏನ್ ಮಾತಾಡೋದು? ಲವ್, ಡಾಕ್ಟರ್ ಸ್ಕ್ಯಾನ್ ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತೀನಿ ಅಂದವ್ರಲ್ಲ, ಆಮೇಲೆ ನೋಡೋಣ ಕಣ್ರು. ಲೇ ಜಾಸ್ತಿ ಹೊತ್ತು ರಿಸೀವ್ ಮಾಡದೇ ಇರೋಕ್ಕೂ ಆಗಲ್ಲ. ಆಮೇಲೆ ಅವಳು ಸತೀಶನ್ ಮನೆಗೆ ಫೋನ್ ಮಾಡ್ತಾಳೆ, ಅವರು ನಮಗೆ ಫೋನ್ ಮಾಡಕ್ ಶುರು ಮಾಡ್ತಾರೆ. ಕಷ್ಟ ಆಯ್ತದೆ ಕಲ್ಲ. ಹಂಗಾರೆ ಬನ್ನಿ ಜಲ್ದಿ ಸ್ಕ್ಯಾನ್ ಮಾಡಿಸ್ಬಿಡವ. ಒಂದ್ ನಿಮಿಷ ಇಲ್ಲೇ ಇರಿ. ಲೇ ನಾನು ಬಿಲ್ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಸೂರಿ, ಸ್ಕ್ಯಾನ್ ಅಂದ್ರೆ ಏನು? ನಿಂಗೆ ಗೊತ್ತಾಗಲ್ಲ ಬಿಡ. ಅದ್ರಲ್ಲಿ ಏನ್ ಗೊತ್ತಾಯ್ತದೆ? ನಿನಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡೋ. ಯಾಕೆ ಅರ್ಥ ಆಗಲ್ಲ? ನನಗೂ ಅರ್ಥ ಆಯ್ತದ, ಹೇಳು. ಸರಿ ಹೇಳ್ತೀನಿ. ಈಗ ಬಾಡಿಯಲ್ಲಿ ಯಾವುದೇ ಪಾರ್ಟಿಗೆ ಸ್ಕ್ಯಾನ್ ಮಾಡಿದ್ರು ಆ ಪಾರ್ಟಲ್ಲಿರೋ ಎಲ್ಲ ಡ್ಯಾಮೇಜು ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ. ಅದರಲ್ಲಿ ಕೆಲವು ವಿಷಯಗಳು ಡಾಕ್ಟರ್ ಕೈಯಲ್ಲಿ ಮಾತ್ರ ಹೇಳಕ್ ಸಾಧ್ಯ. ಆದ್ರೆ ಅವ್ರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ, ಅದೇ ಪೇಷಂಟ್ ಹಿಸ್ಟ್ರಿ. ಹಿಸ್ಟ್ರಿನಾ? ಸತೀಶನ್ ಬಗ್ಗೆ ನಮಗ್ ಮಾತ್ರ ಚೆನ್ನಾಗಿ ಗೊತ್ತು. ಅವನ್ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಅವ್ನು ಅದ್ಮಿ ಇಟ್ಕೊಂಡು ಅದು ಫುಲ್ ಬ್ಲಾಸ್ಟ್ ಆಗ ಕಾಯ್ತಾ ಇತ್ತು. ಇಟ್ ವಾಸ್ ವೇಟಿಂಗ್ ಫಾರ್ ಎ ಬ್ರೇಕ್ ಔಟ್. ಆ ಬ್ರೇಕಿಂಗ್ ಪಾಯಿಂಟೇ ನೀನ್ ಹೊಡೆದ ಶಾಟ್. ಅದಲ್ಲದೆ ಅವನ್ ಜೀವನದಲ್ಲಿ ಕಷ್ಟ, ನಷ್ಟ, ದುಃಖ ಎಲ್ಲಾ ಪ್ರೆಷರ್ಗಳಿಂದ ಅವನಿಗೆ ಅಪ್ರೆಷನ್, ಡಿಪ್ರೆಷನ್, ಸಪ್ರೆಷನ್, ಹರ್ನಿಯಾ, ಫೋಬಿಯಾ, ಕಾರ್ಸಿನೋಮಾ ಎಲ್ಲ ಆಗೋಯ್ತು. ಟಾಯ್ಲೆಟ್ ಎಲ್ಲ ಐತೆ, ಸೀದಾ ಹೋಗೋಲ್ಲಿದೆ. ಸತೀಶ ಹೇಳ್ದಂಗೆ ಮೆಡುಲಾ ಬ್ಲಾಂಗೆಟ ಅಲ್ಲೇ ಏಟ್ ಬಿದ್ದಿರ್ಬೇಕು ಅಂತ ಏನಿಲ್ಲ. ಬ್ರೈನ್ ನಲ್ಲಿರೋ ಸೆರೆಬ್ರಮ್, ಸೆರೆಬೆಲ್ಲಮ್, ಪಿಟ್ಯುಟರಿ ಗ್ಲ್ಯಾಂಡ್, ಗ್ರೇ ಮ್ಯಾಟರ್, ವೈಟ್ ಮ್ಯಾಟರ್, ರೆಡ್ ಮ್ಯಾಟರ್, ಪಿಂಕ್ ಮ್ಯಾಟರ್, ಯಾವ ಮ್ಯಾಟರ್ ಅಲ್ಲಿ ಬೇಕಾದ್ರೂ ಏಟ್ ಬಿದ್ದಿರ್ಬೋದು. ಏನಾಯ್ತಮ್ಮ? ಆನಂದ ಬರ್ಲೇ ಇಲ್ಲ. ಬರ್ತಾನೆ, ಎಲ್ಲೋಗ್ತಾನೆ? ಈ ಬ್ರೈನ್ ಅಲ್ಲಿ ಕೆಮಿಕಲ್ ಯಾವಾಗ್ಲೂ ಕೆಲಸ ಮಾಡ್ತಾನೇ ಇರ್ತವೆ. ಅವು ಸ್ವಲ್ಪ ಅಲ್ಲಾಡಿದ್ರು ಎಲ್ಲ ಎಕ್ಕುಟ್ಟೋಗ್ಬಿಡ್ತದೆ. ಈಗ ನಿನಗೆ ಅರ್ಥ ಆಗೋಂಗ್ ಹೇಳ್ಬೇಕು ಅಂದ್ರೆ, ಈ ಹುಚ್ಚ ಪಿಕ್ಚರ್ ಅಲ್ಲಿ ಸುದೀಪ್ ತಲೆ ನೆತ್ಕೊಂಡ ಕಲ್ಬಂಡೆ ಡಮ್ ಅಂತ ಹೊಡೆದಾಗ ಗ್ರಾಫಿಕ್ಸ್ ಅಲ್ಲಿ ಪಟ್ ಅಂತ ತಲೆ ಸೀಳಿ ಮೆದುಳೆಲ್ಲ ಅಲ್ಲಾಡಿ ರಕ್ತನಾಳಗಳೆಲ್ಲ ಕಿತ್ತು ರಕ್ತ ಚೆಲ್ಲಿ. ನಂಗೇನು ಅರ್ಥ ಆಯ್ತಿಲ್ಲ, ಬಿಟ್ಬಿಡ್ಲ. ಅದಕ್ಕೆ ತಾನೇ ಆಗ್ಲೇ ಮುಚ್ಕೊಂಡಿರ ಕೇಳಿದ್ದು, ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು. ಆನಂದ, ಆನಂದ ಒಬ್ಬನೇ ಬಿಡ್ಬಿಟ್ಟು ಎಲ್ಲೋದಿಲ್ಲ. ಆನಂದ, ಇದ್ರಲ್ಲಿ ಯಾವ್ದಲ್ಲ ಮೆಡ್ಲ್ ಆಮ್ಲೆಟ್? ಇದು ಮೆಡುಲಾ ಬ್ಲಾಂಗೆಟ.
ಯಾರ್ದಲ್ಲ ಇದು? ಓಕೆ, ಎವ್ರಿಥಿಂಗ್ಸ್ ನಾರ್ಮಲ್. ನೋ ಪ್ರಾಬ್ಲಮ್. ನೋಡಿದ್ದೀನಿ. ಆದರೂ ಲೆಟ್ ಹಿಮ್ ಬಿ ಅಂಡರ್ ಅಬ್ಸರ್ವೇಷನ್ ಫಾರ್ 1 more day. ಆಲ್ ರೈಟ್. ನಾಳೆ ಬೆಳಗ್ಗೆ ನಮ್ಮ ಸರ್ಜನ್ ಬರ್ತಾರೆ. ಸರ್ಜನ್ ಅವ್ರೊಂದ್ಸತಿ ರಿಪೋರ್ಟ್ ನೋಡ್ತಾರೆ ರೀ. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ. ತೊಳಿ, ಇದನ್ನು ತೊಳಿ. ಡಾಕ್ಟರ್, ಅವನ್ನ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಯಾಕೆ? ನಾಳೆ ಒಂದು ರಿಸೆಪ್ಷನ್. ಸರ್ ತಗೊಳ್ಳಿ. ಈಗ ಅವ್ರ ಮನೆ ವಿಚಾರ ತಿಳಿಸಿದ್ದೀರೋ ಇಲ್ವೋ? ಇಲ್ಲ ಸರ್. ಏನಪ್ಪ? ಏನಿಲ್ಲ ಮತ್ತ್ ಸರ್. ಹೋಗು. ಯಾಕ್ರಿ ಹೇಳಿಲ್ಲ? ಅವ್ರ ಮನೇಲಿ ಗೊತ್ತಾದ್ರೆ ಗಾಬರಿ ಬೀಳ್ತಾರೆ ಸರ್, ಅದಕ್ಕೆ ಅಲ್ರಿ, ಗಾಬರಿ ಬೀಳ್ತಾರೆ ಅಂತ ಈ ವಿಚಾರ ಹೇಳಿದಾರಕ್ಕಾಗತ್ತಾ? ಏನ್ ಜನ್ರಿ ನೀವು? ಈಗ ನಾಳೆ ಬೆಳಗ್ಗೆ ಗುಣ ಆಗ್ಲಿಲ್ಲ, ಏನ್ ಮಾಡ್ತೀರಿ? ಮೊದಲು ಇವ್ರ ಮನೆಗೆ ಹೇಳ್ಬನ್ನಿ. ಎದ್ದು ಹೋಗಿಪಾ. ಸೂರಿ, ಈಗ ಅವ್ರ ಮನೆಗೆ ಹೇಳ್ಬಿಡವ. ಕತ್ತೆಗರ್ಸ್ ವಯಸ್ಸಾಗಿದೆ, ಎಲ್ಲ ಕ್ರಿಕೆಟ್ ಆಡಕ್ ಹೋದ್ವಿ, ಕೆಳಗೆ ಬಿದ್ಬಿಟ್ಟ ಅಂತ ಹೇಳ್ತೀಯಾ? ಹಂಗಲ್ಲ, ಸ್ಕೂಟ್ರಲ್ಲಿ ಬತ್ತಿದ್ವಿ, ಸ್ಕಿಡ್ ಆಗಿ ಬಿದ್ಬಿಟ್ವಿ ಅನ್ನೋದು. ಏಯ್ ಇಡಿಯಟ್, ಒಂದು ಸತಿ ಅವನೇ ಕ್ರಿಕೆಟ್ ಆಡಕ್ ಹೋದ್ವಿ, ಬಾಲ್ ಮೇಲೆ ಹೋಯ್ತು, ಕ್ಯಾಚ್ ಹಿಡಿಯಕ್ ಹೋದೆ, ಬಿದ್ಬಿಟ್ಟೆ ಅಂತ ಹೇಳ್ತಾವನೆ. ಸ್ಕೂಟ್ರಿಂದ ಲೇ, ಸತೀಶನ್ ಮನೆಗೆ ಈ ವಿಷಯ ಗೊತ್ತಾದ್ರೆ ಹೆಂಗಲ್ಲ? ಅವ್ರವ್ವ ಎದೆ ಹೊಡ್ಕೊಂಡ್ಬಿಡ್ತಾರ ಅಷ್ಟೇ. ಇನ್ ಧನು ಮನೆಗೆ ಗೊತ್ತಾದ್ರಂತೂ ದೇವ್ರೇ ಗತಿ. ಅವ್ರಪ್ಪಗೆ ಮೊದಲು ಈ ಮದುವೆ ಅಂದ್ರೇನೆ ಇಷ್ಟ ಇಲ್ಲ. ಏಯ್ ಟೆನ್ಷನ್ ತಗೋಬೇಡ್ರು, ಡಾಕ್ಟರ್ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಲ್ವಾ? ಏನಾಗಲ್ಲ ಕಣ್ರೋ. ಸರಿ, ಈಗ ರಾತ್ರಿಗೆ ಏನು ಅಂತ ಹೇಳೋದು? ಅದೇ ಕಣ, ನಂಗೂ ಗೊತ್ತಾಗ್ತಿಲ್ಲ. ಹಿಂಗ್ ಮಾಡ್ಬಿಡವ. ಹೆಂಗೆ? ಸತೀಶನ್ಗೂ ಅವ್ರ ಬಾಸ್ಗೂ ಹೆಂಗೂ ಆಯ್ಕಿಲ್ಲ, ಹೊಟ್ಟೆ ಕಿಚ್ಗೆ ಜಾಸ್ತಿ ಕೆಲಸ ಹೇಳ್ಬಿಟ್ಟು ಮುಗಿಯೋವರೆಗೂ ಮನೆಗೆ ಹೋಗ್ಬೇಡ ಅಂದ್ಬಿಟ್ಟವ್ರೆ. ಕೆಲಸ ಮುಗಿಯೋದು ಹೆಂಗೋ ರಾತ್ರಿ ಆಯ್ತದೆ, ರಾತ್ರಿ ಅಲ್ಲಿ ಆಫೀಸಲ್ಲಿ ಇರ್ತಾನಲ್ಲ. ಸರಿ, ಆದ್ರೆ ಈ ವಿಷಯನ ಧನುಗೆ ಸತೀಶ ಹೆಂಗಲ್ಲ ಹೇಳ್ತಾನೆ? ಸತೀಶ ಹೆಂಗಲ್ಲ ಹೇಳನು? ಅವ್ರ ಬಾಸು ಜೊತೆಗೆ ಅವರಲ್ಲ, ಕೆಲಸ ಮುಗಿಯೋವರೆಗೂ ಮನೆಗೆ ಫೋನ್ಗೆ ಮಾಡಂಗಿಲ್ಲ ಅಂದ್ಬಿಟ್ಟವ್ರೆ. ಸೂರ್ಯ ಹೇಳಿಬಿಡು, ಸೂರ್ಯನು ಸತೀಶನು ಜೊತೆಗೆ ತಾನೆ ಕೆಲಸ ಮಾಡೋದು. ಏನೇನೇನ ಅವ್ನ್ ಮಾತ್ರ ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ, ನಾನ್ ಸುಮ್ನೆ ಕೂತಿರ್ತೀನ? ಸೂರಿ, ಈಗ ಈಗೋ ಎಲ್ಲ ಬೇಕಾ? ಅದೆಲ್ಲ ಕಣ, ಎಷ್ಟೇ ಬಾಸ್ ಜೊತೆಗಿದ್ರು ಒಂದು ಫೋನು ಮಾಡಕ್ ಆಗಲ್ಲ ಅಂದ್ರೆ ಯಾರೋ ನಂಬ್ತಾರೆ? ಅದೆಲ್ಲ ಯೋಚನೆ ಮಾಡಂಗಿಲ್ಲ. ನೀನ್ ಹೆಂಗ್ ಹೇಳ್ತೀಯೋ ಅದ್ರ ಮೇಲೆ ನಿಂತೈತೆ. ಇದ್ರ ಮೇಲೆ ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನಿನಗ್ ಸೇರೋದು. ಸರಿ ಕಲ, ಧನು ಮೊಬೈಲ್ಗೆ ಸತೀಶನ್ ಮೊಬೈಲಿಂದ ಮೆಸೇಜ್ ಅವನೇ ಕಳಿಸ್ದಂಗೆ ನಾನು ಕಳಿಸ್ಬಿಡ್ತೀನಿ. ಒಳ್ಳೆ ಐಡಿಯಾ. ಹೇಳ್ತೀಯಾ ನಿಂದೇನೋ ಬೇಕು ಹೇಳೋ. ನೀವು ಮೆಮೊರಿ ಲಾಸ್ ಆಗಿರೋ ಪೇಷಂಟ್ ಕಡೆಯವರು ತಾನೆ? ಉಂಕಣ. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಆಸ್ಪತ್ರೆಗೆ ಈ ತರ ಪೇಷಂಟ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಂದವರೆಲ್ಲ ಸರಿ ಹೋಗಿದಾರಲ್ವಾ? ಎಲ್ಲೋ ತುಂಬಾ ರೇರ್, 100-200ಕ್ಕೆ. ಮತ್ತೆ ಡಾಕ್ಟ್ರು ಬೆಳಗ್ಗೆ ಸರಿ ಹೋಗುತ್ತೆ ಅಂದ್ರು. ಎಲ್ಲ ಡಾಕ್ಟರ್ ಹೇಳಿದ್ರು ಅದನ್ನೇ ತಾನೆ. ಇಲ್ಲ ಅಂದ್ರೆ ಯಾವ ಪೇಷಂಟ್ ಆಸ್ಪತ್ರೆಗೆ ಬರ್ತಾರೆ? ಅಂಟಿ ಕಾಸು ಕೊಟ್ಬಿಡಿ. ಸಿಸ್ಟರ್, ಸಿಸ್ಟರ್. ಸಿಸ್ಟರ್, ಸಿಸ್ಟರ್. ಸಿಸ್ಟರ್ ನೋಡಿ, ಪೇಷಂಟ್ ಕರೀತಿದ್ದಾರೆ. ಒಂದು ನಿಮಿಷ ಮೇಡಮ್. ಶಶಿ, ಹೋಗಿ ನೋಡೆ. ಎಷ್ಟ್ ಸಲ ಅಂತ ನಾನೇ ಹೋಗ್ಲಿ? ನಾನು ಹೋಗಲ್ಲ, ನೀನೇ ಹೋಗು ಪ್ಲೀಸ್ ಪ್ಲೀಸ್. ಸಿಸ್ಟರ್, ಸಿಸ್ಟರ್. ಬಂದೆ ಸರ್. ಲೇ, ಈ ಸತಿ ನೀನ್ ಹೋಗೆ, ನೆಕ್ಸ್ಟ್ ಟೈಮ್ ನಾನೇ ಹೋಗ್ತೀನಿ. ಏನ್ ಬೇಕಾದ್ರೂ ಹೇಳು, ನಾನ್ ಮಾಡ್ತೀನಿ. ಅವನ ಹತ್ರ ಮಾತ್ರ ಕಳಿಸ್ಬೇಡ ಕಣೆ. ಪ್ಲೀಸ್ 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 ಪ್ಲೀಸ್. ಸಿಸ್ಟರ್, ಸಿಸ್ಟರ್, ತುಂಬಾ ಹೊತ್ತಿಂದ ಪೇಷಂಟ್ ಕರೀತಾ ಇದಾರೆ, ಅದೇ ನೋಡಿ. ಹೋಗ್ತೀನಿ ರೀ ಸರ್. ಸರ್, ಏನಾಯ್ತು? ಲೇ ಆನಂದ, ಹೊಡಿತೀನಿ ನೋಡಿ ನಿಂಗೆ. ಅವ್ನು ಯಾವನ ಕೆಲ್ಸಕ್ಕೆ ಬರ್ತಾರವನು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಹೋದ್ರೆ ಅದು ನಿಜ ಅಂತ ತಿಳ್ಕೊಂಡು ಅಳ್ತಿದೀಯಲ್ಲ. ಅವ್ರಿಗೇನಾದ್ರು ಆದ್ರೆ ತನುಗೆ ಅವ್ರ ಮನೆಯವ್ರಿಗೆ ಏನಿಲ್ಲ ಹೇಳೋದು. ಪಾಪ ಕಣ ಅವನು. ಲೇ, ಇದೆಲ್ಲ ನಡೀತದೇನಿಲ್ಲ? ನಾವೆಲ್ಲ ಮಾಡ್ಬಿಟ್ಟಿದೀವಿ. ಕ್ರಿಕೆಟ್ ಆಡಿದ್ದೆ ದೊಡ್ಡ ತಪ್ಪ. ಅವ್ನು ಒಳ್ಳೆಯವನು, ಅವನಿಗೇನು ಆಯ್ಕಿಲ್ಲ. ತಪ್ಪೆಲ್ಲ ನಂದಕ್ಕಲ್ಲ. ಆ ಬಾಲ್ನ ಅಷ್ಟು ಜೋರಾಗಿ ಹೊಡಿಬಾರ್ದಾಗಿತ್ತು ನಾನು. ನೀನ್ ಹೊಡೆದಷ್ಟು ಮಾತ್ರಕ್ಕೆ ಕ್ಯಾಚ್ ಹಿಡಿ ಅಂತ ಪಡ್ಕೊಂಡು ಸತ್ತಲ್ಲ. ತಪ್ಪೆಲ್ಲ ನಂದು ಕೊಡು. ಆನಂದ, ಡಾಕ್ಟ್ರ್ ಹೇಳೋರು ತಾನೆ ಒತ್ತರಿಕೆಲ್ಲ ಸರಿ ಆಯ್ತದೆ ಅಂತ. ಅವನ್ ಮದ್ವೆ ಹಾಗೆ ಆಯ್ತದೆ. ಅವ್ನು ಯಾರಿಗೆ ಎಲ್ಲ ಮಾಡವನೆ, ಯಾರು ಮೋಸ ಮಾಡವನೆ, ಅವನು ಎಲ್ರಿಗೂ ಒಳ್ಳೇದೇ ಮಾಡವನೆ. ಅವನ್ ಮದ್ವೆ ಹಾಗೆ ಆಯ್ತದೆ. ಅದೇನು ತೊಂದರೆ ಇಲ್ಲ, ಸ್ವಲ್ಪ ಹೊತ್ತು ಗದಾಗದ ಸರಿ ಹೋಯ್ತದೆ. ಹಾ,
ಸರ್ ಎಲ್ಲಿ ಹೋಗಿದ್ರಿ ಸರ್? ಯಾರಾದ್ರೂ ಒಬ್ರು ಅವ್ರ ಜೊತೆನೇ ಇರಬೇಕು ತಾನೆ. ನಾವೇ ಎಷ್ಟೊತ್ತು ಅಂತ ಹ್ಯಾಂಡಲ್ ಮಾಡೋದು. ಸಾರಿ ಸಿಸ್ಟರ್. ದಟ್ಸ್ ಓಕೆ. ಏನ್ಲ ಸಿಸ್ಟರ್ಗೆ ಡವ್ವಾ ಲೇ ಇದಾಕಿರಲ್ಲ ಸಪ್ಗಿದಿರಿ. ಲವ್ ನೀನ್ ಯಾಕಲ್ಲ ಮುಖ ಹಿಂಗ್ ಮಾಡ್ಕೊಂಡಿದ್ಯ? 2 ದಿನದಿಂದ ಕೆರೆ ಕಡೆಗೆ ಬಂದಿಲ್ವೇ? ಏನ್ರೋ ಇದು ಹಾಸ್ಪಿಟಲ್ ಹುಡುಗಾಟ? ಇಡಿಯಟ್ಸ್. ನನ್ನ ಯಾಕೆ ಆಸ್ಪತ್ರೆ ಕರ್ಕೊಂಬಂದ್ರಿ? ಏನಾಯ್ತು? ಸರ್ ಯಾರಾದ್ರೂ ಒಬ್ರೇ ಇರಿ ಸರ್. ಸರಿ ಸಿಸ್ಟರ್. ಓಕೆ. ಕ್ರಿಕೆಟ್ ಆಡದ್ವಿ. ನೀನ್ ಇಲ್ಲೇ ಇರು, ಒಂದ್ ನಿಮಿಷ ಬಾ. ಕ್ಯಾಚಿರೋಣ ಅಂತಿಂದ ಹೋದೆ. ಚಿಕ್ಕ, ನಾವಿಲ್ಲಿದ್ರೆ ಅವ್ನು ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾನೆ. ಹಂಗಾರೆ ಎಲ್ಲ ಮನೆಗೆ ಊಟಗವ? ಏಯ್, ಎಲ್ಲರೂ ಹೋದ್ರೆ ಅವ್ನ ಯಾರೋ ನೋಡ್ಕೊಳ್ಳೋದು. ಆನಂದ, ಸುರಿ, ಸತೀಶನ್ನ ಜನರಲ್ ವಾರ್ಡ್ ಶಿಫ್ಟ್ ಮಾಡ್ತಾರಂತೆ. ನಾನು ಇರ್ತೀನಿ, ನೀವು ಹೋಗ್ರು. ಏಯ್, ನೀನ್ ಇಲ್ಲಿದ್ರೆ ಅವ್ನು ನಿನ್ ಜೊತೆ ಮಾತಾಡ್ತಾನೆ ಇರ್ತಾನೋ? ಏಯ್ ಚಿಕ್ಕ, ನೀನಿರೋ ಅವನ ಜೊತೆ. ನಾನ ಯಾಕೆ ಆಗಲ್ವಾ? ಅಲ್ಲ ಇದು ಇರೋ. ಲೇ, ಅವನೇನಾದ್ರು ಸರಿ ಹೋದ್ರೆ ತಕ್ಷಣ ಫೋನ್ ಮಾಡ್ಲಾ? ಅವನಾ? ಹುಷಾರು, ನಿದ್ದೆಗಿದ್ದೆ ಮಾಡ್ಬಿಡ್ಬೇಡ. ಹುಷಾರು ಕಲ, ಎಲ್ಲಾನ ಎದ್ದೋಗ್ಬಿಟ್ಟಾನು. ಬರೋದಾ? ಸತೀಶ, ಸ್ವಲ್ಪ ರೆಸ್ಟ್ ತಗೋ, ಬರ್ತೀವಿ. ಸತೀಶ, ನಿದ್ದೆ ಬರ್ತಾ ಇಲ್ವಾ? ಏನಾಯ್ತು? ಏನೂ ಇಲ್ಲಪ್ಪ. ನಿನ್ನ ಮನೆಗೆ ಇಲ್ಲ. ಆಸ್ಪತ್ರೆಯಲ್ಲಿ ಸೊಳ್ಳೆ ಜಾಸ್ತಿ ಅವಲ್ಲಪ್ಪ. ಅಣ್ಣ ಒಂಚೂರು ಪೇಪರ್ ಕೊಡ್ತೀರಾ? ಥ್ಯಾಂಕ್ಸ್. ಏಯ್, ಹೋಗತ್ತಗೆ. ಡೆಡ್ ಬಾಲ್ ಅಲ್ಲ, ಗುಡ್ ಬಾಲ್ ಅದು. ಗೊತ್ತಾನೆ ಅವ್ನಿಗೆ ಮೂದ ಬಿತ್ತಂದು. ಚಿಕ್ಕಣ, 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 ಮಲಗಿದ್ಯಾ? ಮಲ್ಕೋ. ಅಯ್ಯ ನೀ ಚಿಕ್ಕಣ, ಬಲ ಇಲ್ಲಿ. ಇದಾಕ್ಲ ಹೆಂಗ್ ನೋಡಿ? ಇದಕ್ಕೆ ನೋಡಿ. ಚಿಕ್ಕಣ, ಅಬ್ಬಾ, ದೇವ್ರು ಬಂದಾಗ ಬಂದ್ರಿ ಕಣ್ರಲ್ಲ. ನಂಗೆ ಈಗ ಧೈರ್ಯ ಬಂತು. ಯಾಕೋ, ಏನಾಯ್ತು? ಸರಿ ಹೋದ್ನಲ್ಲ, ಎಲ್ಲ ಜ್ಞಾಪಕ ಬಂತಾ? ಯೋ, ಗೊತ್ತಿಲ್ಲ ಕಲ. ಮಾತಾಡ್ಸಕ್ ನಂಗೆ ಹೆದರಿಕೆ ಆಗ್ಬಿಡ್ತು, ಅದಕ್ಕೆ ಆಚೆಗೆ ಬಂದ್ಬಿಟ್ಟು. ಇಡಿಯಟ್. ಏನು ಹೇಳೋದು, ನಾವು ಕನ್ನಡದಲ್ಲಿ ಹೇಳಿ ಸಾಯ್ಬೇಕು ತಾನೆ. ಏನಾಯ್ತು? ಕ್ರಿಕೆಟ್ ಆಡಿದ್ವಿ. ಬುಡ ನೀನ್ ತಾನೇ ಹೊಡೆದೆ. ಕ್ಯಾಚ್ ಇರೋಣ ತಿಂದೆ ಹೋದೆ. ಕಾಲ್ ಸ್ಲಿಪ್ಪ ಕೆಳಗಡೆ ಬಿದ್ಬಿಟ್ನಾ? ಓಕೆ 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 ಓಕೆ. ಇಲ್ಲೇ ಇಟ್ಬಿತ್ತಾ? ಇಲ್ಲಿ ಮಿಡಲ್ ಆಬ್ಲಾಂಗ್ ಗಿಟ ಇರುತ್ತೆ.
ಇಲ್ಲೇಟ್ ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಅದೇನ್ ತೊಂದರೆ ಇಲ್ಲ ಕಲ, ಸ್ವಲ್ಪ ಹೊತ್ತು ಗದಾಗದೆ ಸರಿ ಹೋಯ್ತದೆ. ಧನು ಫೋನ್ ಮಾಡ್ತಾಳ್ಕಲ್ಲ. ಡಾಕ್ಟ್ರೆ, ಬೆಳಗ್ಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ಹೇಳಿದ್ದೆ, ಸಾಮಾನ್ಯವಾಗಿ ಸರಿ ಹೋಗಿಬಿಡುತ್ತೆ. ನೋಡೋಣ, ನಿಮ್ಮ ಊರ ಕೇಸ್ನಲ್ಲಿ ಇವತ್ತು ಮಧ್ಯಾಹ್ನ, ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆವರೆಗೂ ಕಾದು ನೋಡೋಣ. ಯು ಸಿ ವಾಟ್ ಹ್ಯಾಪನ್ಸ್, ಕೆಲವು ಪೇಷಂಟ್ಗಳು 1-2-3 ದಿನಗಳಲ್ಲಿ ರಿಕವರ್ ಆಗಿಬಿಡ್ತಾರೆ. ಇನ್ನು ಕೆಲವರು 2 ವರ್ಷ 3 ವರ್ಷ ತಗೊಳ್ತಾರೆ. ಮತ್ತು ಕೆಲವರು 10 ವರ್ಷ 20 ವರ್ಷ ತಗೊಂಡು ಬಿಡ್ತಾರೆ. ಇನ್ನು ಕೆಲವರು ಸರಿ ಆಗೋದೇ ಇಲ್ಲ. ಅಲ್ಲ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್. ನಿಮ್ಮ ಪೇಷಂಟ್ ಏನೂ ಸಮಸ್ಯೆ ಇಲ್ಲ. ಈಗ ನಾವು ರಿಪೋರ್ಟ್ಸ್ ನೋಡಿದ್ದೀವಿ, ತಲೆಗೆಲ್ಲೂ ಪೆಟ್ಟಾಗಿಲ್ಲ, ಕಿವಿಯಿಂದ ರಕ್ತ ಬಂದಿಲ್ಲ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಾಮಿಟ್ ಆಗಿಲ್ಲ. ಹಾಗಾಗಿ ಹಿ ಈಸ್ ನಾರ್ಮಲ್, ಬಿ ಕೂಲ್, ಬೇಗ ಗುಣ ಮಾಡ್ಬಿಡ್ತಾರೆ. ನಾನು ನೆನ್ನೆ ಹೇಳಿದ ಹಾಗೆ ನಮ್ಮ ಸರ್ಜನ್ ಬರ್ತಾರೆ. ಅವ್ರು ಬಂದು ಏನು ತೀರ್ಮಾನ ತಗೊಳ್ತಾರೋ ಹಾಗೆ ಮಾಡೋಣ. ಓಕೆ, ರೈಟ್. ಯಾವಾಗ ಬರ್ತಾರೆ ಡಾಕ್ಟರ್? ಯಾರು? ಅದೇ ನಿಮ್ಗಿಂತ ದೊಡ್ಡವರು. ಬರ್ತಾರೆ ರೀ, ಮಧ್ಯಾಹ್ನಕ್ಕೆ ಬರ್ತಾರೆ. ಇಲ್ಲಾಂದರೆ ಸಾಯಂಕಾಲ ಹೇಗೆ ರೌಂಡ್ಸ್ಗೆ ಬರಬೇಕಲ್ಲ. ಅಲ್ಲಿವರೆಗೂ ಕಾಯಕ್ಕಾಗಲ್ಲ ಡಾಕ್ಟ್ರೆ. ಡಾಕ್ಟ್ರೆ, ಇವತ್ತು ಸಂಜೆ ಅವನಿಗೆ ರಿಸೆಪ್ಷನ್ ಇದೆ. ಏನು ಸ್ಟುಪಿಡ್ ಮಾತಾಡ್ತೀರಿ ನೀವು? ಈ ಸ್ಥಿತಿಲಿ ಯಾರಿಗಾದ್ರು ಮದುವೆ ಮಾಡೋಕ್ಕಾಗ್ತೇನ್ರಿ? ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಲ್ಲ. ಈಗ ನೀವು ಅವ್ರ ಮನೆಗೆ ವಿಷಯ ತಿಳಿಸಿದಿರಿ ತಾನೆ? ಡಾಕ್ಟ್ರೆ, ಅವನ್ನ ಡಿಸ್ಚಾರ್ಜ್ ಮಾಡ್ಬಿಡಿ. ಮತ್ತದೇ ಮಾತಾಡ್ತಿರಲ್ರಿ, ಏನ್ ಅನ್ಕೊಂಡಿದ್ದೀರಿ ನೀವು? ಏನ್ ಮೊಬೈಲ್ ರೀಚಾರ್ಜ್ ಇದ್ದಂಗೇನ್ರಿ ಇದು? ನಿಮ್ಗೆ ಇಷ್ಟ ಬಂದಾಗ ಅಡ್ಮಿಟ್ ಮಾಡೋದು, ಇಷ್ಟ ಬಂದಾಗ ಡಿಸ್ಚಾರ್ಜ್ ಮಾಡೋದು, ಏನ್ ಅನ್ಕೊಂಡಿದ್ದೀರಿ ನೀವು? ಒಂದ್ಸಲ ಅರ್ಥ ಆಗಲ್ಲ ನಿಮ್ಗೆ? ಡಾಕ್ಟರ್, ಏನಮ್ಮ? ಆಕ್ಸಿಡೆಂಟ್ ಕೇಸ್ ಬಂದಿದೆ, ಸಿಕ್ಕಾಪಟ್ಟೆ ಕುಡ್ದಿದ್ದಾರೆ. ಕ್ಯಾಶುಯಾಲಿಟಿ ರೆಫರ್ ಮಾಡಮ್ಮ. ಹಾ, ಓಕೆ ಸರ್. ಇದು ಪಲ್ಸ್ ಇದೆಯಾ ನೋಡ್ಬಿಡಮ್ಮ. ಹಾ, ಓಕೆ ಸರ್. ಓಕೆ. ಈಗ ಈ ಆಸ್ಪತ್ರೆದು ಕೆಲವು ನಿಯಮಗಳಿರುತ್ತವೆ, ನಾವು ಅದನ್ನು ಪಾಲಿಸಬೇಕಾಗುತ್ತೆ. ಸರ್ಜನ್ ಬಂದು ಅದೇನು ಅಂತ ರಿಪೋರ್ಟ್ ನೋಡೋವರೆಗೂ ನಾವು ಡಿಸ್ಚಾರ್ಜ್ ಸಮರಿ ಬರೆಯೋ ಹಾಗಿಲ್ಲ. ಅವ್ರು ಬರೋವರೆಗೂ ಇಲ್ಲೇ ಕಾಯ್ತಾ ಇರಿ, ವೆಯ್ಟ್ ಮಾಡಿ. ಸರ್, ಪಲ್ಸ್ ಇದೆ ಸರ್. ಬಂದೇ ಇರಮ್ಮ. ಕುಡಿಯೋದು ಅವನು, ಸಾಯೋದು ನಾನು. ಸತೀಶನ್ ಮದುವೆ ನಡೆಯುತ್ತೆ. ಇವತ್ತು ಸಾಯಂಕಾಲ ಅವನ ರಿಸೆಪ್ಷನ್ನೂ ನಡೆಯುತ್ತೆ. ಆದ್ರೆ ಅದೆಂಗೆ ಅಂತ ನನಗೆ ಗೊತ್ತಿಲ್ಲ. ಅವನಿಗೆ ಜ್ಞಾಪಕ ಬರುತ್ತೋ ಇಲ್ವೋ, ಆದ್ರೆ ಅವನ ಮದುವೆ ನಡೀಲೇಬೇಕು. ಈಗ ಅವನ ಆಸ್ಪತ್ರೆಯಿಂದ ಆಚೆ ಬರ್ತಾನೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಬಂದೇ ಬರ್ತಾನೆ. ಅವನಿಗೆ ಯಾವಾಗ ಜ್ಞಾಪಕ ಬರುತ್ತೋ, ಎಷ್ಟು ವರ್ಷ ಬಿಟ್ಟು ಬರುತ್ತೋ ಬರಲಿ, ಆದ್ರೆ ಅವನಿಗೆ ಜ್ಞಾಪಕ ಬಂದಾಗ ಅವನ ಮದುವೆ ನಡೆದಿರ್ಬೇಕು. ಅವನಿಗೋಸ್ಕರ, ಅವನ ಫ್ರೆಂಡ್ಶಿಪ್ಗೋಸ್ಕರ ನಾವ್ ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಅದಿದೆ, ಮಾಡೋಣ. ಅವನ್ನ ಮದುವೆ ಕರ್ಕೋದ್ರೆ ಗೊತ್ತಾಯ್ಕಿಲ್ವೇನ್ಲ? ಅವ್ರ ಮನೆಯವ್ರು ಗೊತ್ತಾದ್ರೆ ಸುಮ್ಮನೆ ಬಿಟ್ಟಾರ ನಮ್ನ. ನೋಡೋ, ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಒಂದ್ ವೇಳೆ ಗೊತ್ತಾದ್ರೆ ಏನೋ ಮಾಡ್ತಾರೆ, ಉಗಿತಾರೆ, ಬೈತಾರೆ. ಉಗಿಲಿ ಬಿಡು, ಈಗ ಗೊತ್ತಾದ್ರು ಅಷ್ಟೇ. ಒಂದ್ ವೇಳೆ ಯಾರಿಗೂ ಗೊತ್ತಾಗ್ತೀರಾ ಈ ಮದ್ವೆ ನಡೆದೋಗ್ಬಿಟ್ರೆ ಯೋಚನೆ ಮಾಡ್ರೋ. ಒಂದೇ ಒಂದ್ ದಿನ ಕಣ್ರೋ, ಹೆಂಗಾದ್ರೂ ಮ್ಯಾನೇಜ್ ಮಾಡಕಣ್ರೋ. ಯಾವತ್ತಾದ್ರೂ ಜ್ಞಾಪಕ ಬಂದೇ ಬರುತ್ತೆ ಅಂತ ಡಾಕ್ಟರ್ ಹೇಳಿಲ್ವೇನೋ? ಬೈ ಚಾನ್ಸ್ ಅವನಿಗೆ ಮದುವೆ ಮುಂಚೆನೆ ಎಲ್ಲ ಜ್ಞಾಪಕ ಬಂದ್ಬಿಟ್ರೆ ಯಾವ್ದು ಟೆನ್ಷನ್ ಇಲ್ದ್ರೆ ಈ ಮದುವೆ ನಡೆದೋಗುತ್ತೋ. ನೀನ್ ಹೇಳೋದೇನೋ ಸರಿ, ಆದ್ರೆ ಅವ್ನ ಆಸ್ಪತ್ರೆಯಿಂದ ಹೆಂಗಲ್ಲ ಕರ್ಕ ಹೋಗೋದು? ಅದಕ್ಕೂ ಒಂದು ಐಡಿಯಾ ಇದೆ. ಹಂಗಾರೀಗ ಸತೀಶನ್ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡವಾ? ಬೇಡ, ಫಸ್ಟ್ ಅವ್ನು ಆನಂದನ ಮನೆಗೆ ಕರ್ಕೊಂಡು ಹೋಗೋಣ. ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡೋಣ. ಲೇ, ಧನಲಕ್ಷ್ಮಿ ಫೋನ್ ಮಾಡ್ತಾನೆ ಅವಳಕಲ್ಲ, ಬೇರೆ ದಾರಿನೇ ಇಲ್ಲ. ಸತೀಶನ್ಗೆ ಅವಳ ಜೊತೆ ಮಾತಾಡಿಸ್ಲೇಬೇಕು. ಇನ್ನೂ ಮಾತಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹೆಂಗಲ್ಲ ಮಾತಾಡ್ತಾನೆ? ಧನು ಯಾರು ಅಂತ ಕೇಳ್ತಾವನೆ. ಹೇಳ್ತೀನಿ, ಧನಲಕ್ಷ್ಮಿ ಯಾರು ಅಂತ ಅವನಿಗೆ ಸರಿಯಾಗಿ ಹೇಳ್ತೀನಿ.